ಸ್ನೇಹಿತರೆ, ಇದು ಮಹಾರಾಣಿ ರುದ್ರಮ್ಮ ದೇವಿ ಉಪಯೋಗಿಸತಕ್ಕಂತಹ ಸೀರೆ, 18 ಮೊಳದ ಸೀರೆ. 18 ಮೊಳದ ಸೀರೆ ಯಾಕಪ್ಪ ಅವ್ರು ಹುಟ್ಟಿದ್ರು ಅಂದ್ರೆ, ಅವರು ಯುದ್ಧ ಭೂಮಿಗೆ ಹೋಗ್ಬೇಕಾದ್ರೆ ಈ ತರ ಸೀರೆ 18 ಮೊಳದ ಸೀರೆ ಕಚ್ಚೆ ಹಾಕಿ ಆ ಯುದ್ಧ ಭೂಮಿಗೆ ಹೋಗ್ತಕ್ಕಂತಹ ಸೀರೆ ಇದು. ಚೆನ್ನಾಗಿದ್ದೀರಾ? ಹೇಗಿದ್ದೀರಾ? ಆರೋಗ್ಯ ಎಲ್ಲ ಹೇಗಿದೆ? ಆರಾಮಿತ್ರಿ. ನಿಮ್ ಬಗ್ಗೆ ತುಂಬಾ ಕೇಳಿದೀವಿ. ಅದ್ರ ಬಗ್ಗೆ ಒಂದಷ್ಟು ಚರಿತ್ರೆ, ಈಗ ಕಿತ್ತೂರು ಸಂಸ್ಥಾನದ ಬಗ್ಗೆ ನಿಮ್ಗಿರುವಂತ ನಂಟು ಏನಿದೆ, ರುದ್ರಮ್ಮ ದೇವಿ ಬಗ್ಗೆ ನಿಮ್ಮ ನಂಟು ಎಲ್ಲ ಯಾವ ತರ ಇದೆ, ನಿಮ್ಮ ಅವಾಗಿನ ತಲೆಮಾರು ಯಾವ ತರ ನಂಟಲ್ಲಿ ಇದ್ರು, ಅದ್ರ ಬಗ್ಗೆ ಒಂದೆರಡು ನಮ್ಗೆ ಮಾಹಿತಿ ತಿಳಿಸ್ಬೇಕು ಅಂತ ತಮ್ಮ ತಿಳಿಸ್ಬೇಕಂತಂದ್ರೆ ತಮಗ್ ತಿಳಿಸ್ಬೇಕಂತಂದ್ರೆ, ಇದು ಮೊದಲಿನಿಂದ ಕಿತ್ತೂರು ಸಂಸ್ಥಾನ ಅನ್ನುವಂಥದ್ದು ಒಂದು ದೊಡ್ಡ ಇತಿಹಾಸ ಇದೆ. ಆ ಇತಿಹಾಸ ಏನಾಯ್ತು ಅಂತಂದ್ರೆ, ಮುಂದೆ ಬ್ರಿಟಿಷರ ಕಾಲದಾಗ ಚೆನ್ನಮ್ಮ ಹೋರಾಡಿದ್ರು. ಆ ಕಾಲಕ್ಕ ಅಲ್ಲಿ ಮಲ್ಲಸರ್ಜ ಇದ್ದ. ಆ ಮಲ್ಲಸರ್ಜನ ಮೊದಲನೇ ಪಟ್ಟದ ರಾಣಿ ರುದ್ರಮ್ಮ. ಕಲ್ಲೂರು ದೇಸಾಯರ ಮಗಳು. ದೇಸಾಯರ ಮಗಳು. ಆಮೇಲೆ ಎರಡನೇ ರಾಣಿ ಕಿತ್ತೂರು ಚೆನ್ನಮ್ಮ, ಅವರು ಕಾಕತಿ ದೇಸಾಯರ ಮಗಳು. ಹಿಂಗಾಗಿ ಮೊದಲೇ ಪಟ್ಟದ ರಾಣಿ ಅವರು ಅಚಾನಕವಾಗಿ ಅನಾರೋಗ್ಯ ಸಂಬಂಧದಿಂದ ತೀರುವುದು. ಮಲ್ಲಸರ್ಜ ಅವರು ಮೊದಲು ತೀರ್ಕೊಂಡಿದ್ರು. ಆಮೇಲೆ ಇವರು ಚೆನ್ನಮ್ಮನ ತನ್ನ ರಾಜ್ಯ ಕಾರ್ಬಾರ್ ನಡೆಸತ್ತಿದ್ರು. ಆ ವೇಳೆ ಒಳಗೆ ಏನಾಗ್ಬಿಟ್ಟು, ಶಿವಲಿಂಗ ರುದ್ರ ಸರ್ಜ ಅಂತ ರುದ್ರಮ್ಮ ತಾಯಿ ಮಗ. ಶಿವಲಿಂಗ ರುದ್ರ ಸರ್ಜ ಬಂದ ರುದ್ರಮ್ಮ ತಾಯಿ ಮಗ. ಒಬ್ಬ ಮಗ. ಚೆನ್ನಮ್ಮನಿಗೆ ಮಕ್ಕಳೇ. ಚೆನ್ನಮ್ಮನಿಗೆ ಮಕ್ಕಳು ಇರ್ಲಿಲ್ಲ. ಹಿಂಗಾಗಿ ಈ ರುದ್ರಮ್ಮ ಅವರು ತೀರ್ಕೊಂಡ್ರು. ಚೆನ್ನಮ್ಮನಿಗೆ ಮಕ್ಕಳು ಸರ್? ಚೆನ್ನಮ್ಮನಿಗೆ ಮಕ್ಕಳಿಲ್ಲ. ರುದ್ರಮ್ಮನಿಗೆ ಮಗ ಒಬ್ಬ ಮಗ. ಅವರು ಶಿವಲಿಂಗ ರುದ್ರ ಸರ್ಜ ಊರ್ಪು ಬಾಪು ಸಾಬ್. ಊರ್ಪು ಬಾಪು ಸಾಬ. ಹಿಂಗಾಗಿ ಮಡವಾಳಜ್ಜವರು ಸಮಕಾಲ ಕರಕ ಅವರ ಮನೆಯ ಒಂದು ಪಟ್ಟಾಧಿಕಾರಿಗಳು ಸಂಸ್ಥಾನಕ್ಕೆ. ಅವಾಗ ಅವ್ರಿಗೆ ಒಂದ್ ಸ್ವಲ್ಪ ಇದಾಗಿ ಅವ್ರು ಮಡವಾಳಜ್ಜವ್ರು ಬಿಟ್ಕೊಟ್ಟು ಸಂಚಾರಕ್ಕೆ ಬಂದು ಇಲ್ಲಿ ಇದಕ್ ಉಳಿದ್ರು. ಅಲ್ಲಿ ಕಲ್ಮಠದ ಮತ್ತ ಬೇರೆ ಪೀಠಾಧಿಕಾರಿ ಮಾಡ್ಕೊಂಡ್ರು. ಆ ಕಾಲಕ್ಕೆ ಈ ರುದ್ರಮ್ಮ ತಾಯಿ ಅವರು ತೀರ್ಕೊಂಡ್ರು ಅನಾರೋಗ್ಯದಿಂದ. ಅವಾಗ ಇದು ಸಂಗೊಳ್ಳಿ ಊರ್ ಅನ್ನುವಂಥದ್ದು ಒಂದು ಅವರ ಸ್ವಾಯತ್ತದೊಳಗೆ ಇದ್ದತ್ರಿ. ಸಂಗೊಳ್ಳಿ ಅನ್ನುವಂಥ ಆ ಸಂಗೊಳ್ಳಿಗೆ ರಾಯಣ್ಣನ ಒಂದು ಅವರಿಗೆ ಚೆನ್ನಮ್ಮನಿಗೆ ಸಂಬಂಧ ಇತ್ತು. ಇವು ಕುಲಕರ್ಣಿ ಅವರು ಕೂಡ ಅಂದ್ರ ಸಂಗೊಳ್ಳಿ ಕುಲಕರ್ಣಿಯವರ ಕೈಯೊಳಗೆ ಕೆಲಸ ಮಾಡ್ತಕ್ಕಂತ ಹಳವ ರಾಯಣ್ಣ. ಅಲ್ಲಿಂದ ಮುಂದೆ ಏನಾಯ್ತ್ರಿ, ಅವ್ರಿಗೆ ಮುಂದ್ ಕಾಂಟ್ಯಾಕ್ಟ್ ಆಯ್ತು. ಆಮೇಲೆ ಅಲ್ಲಿಂದ ತಿರುಗಿ ಎಲ್ಲಿ ಬಂದ್ರು, ಈ ರುದ್ರಮ್ಮ ತಾಯಿಯವರು ಅನಾರೋಗ್ಯದಿಂದ ತೀರ್ಕೊಂಡ ಮೇಲೆ ಅದಕ್ಕಿಂತ ಪೂರ್ವದಲ್ಲಿ ಶಿವಲಿಂಗ ರುದ್ರ ಸರ್ಜನು ತೀರ್ಕೊಂಡಿರ್ತಾರೆ. ಈಗ ರುದ್ರಮ್ಮ ತಾಯಿ ತೀರ್ಕೊಂಡ್ಮೇಲೆ ಚೆನ್ನಮ್ಮನ ಅದಕ್ಕೆ ಒಂದು ಅಧಿಪತ್ಯವನ್ನು ತಗೊಂಡು ಆಕೆ ಸಮಾಧಿಯನ್ನ ಇಲ್ಲಿ ಮಲಪ್ರಭಾ ನದಿ ಸಂಗೊಳ್ಳಿ ಮುಂದೆ ಅಲ್ಲಿ ಅಂದ್ರ ಆ ನದಿ ದಂಡೆ ಮೇಲೆ ಅವ್ರನ್ನ ಸಮಾಧಿಯನ್ನು ಮಾಡಿದ್ರು. ಅದಕ್ಕ ಆ ಸಮಾಧಿಯ ವೈದಿಕ ಕಾರ್ಯಗಳು ಒಂದು ರುದ್ರಾಭಿಷೇಕ ಇವಕ್ಕೆಲ್ಲಕ್ಕೂ ಸಂಬಂಧಪಟ್ಟದ್ದು ತುರ್ಮರಿ ಗ್ರಾಮದ ಹಿರೇಮಠ ಪಾಟೀಲ್. ಸರ್ ನಿಮ್ಮ ಹೆಸರು ಏನು ಸರ್? ಈಗ ಅಲ್ಲಿಂದ ತಿರ್ಗಾ ಏನ್ ಆಗಿತ್ರಿ, ಇಲ್ಲಿ ಬಂದ್ಮೇಲೆ ಸಂಗೊಳ್ಳಿಗೆ ಅಲ್ಲಿ ತುರ್ಮರಿ ಪಾಟೀಲ್ರಿಗೆ ಅದನ್ನ ಕಬ್ಜಾ ಕೊಟ್ರು. ಪಾಟೀಲ್ಗೆ ಇದನ್ನ ಕಬ್ಜಾ ಕೊಟ್ರು. ಆ ಕಬ್ಜಾ ಕೊಟ್ಟ ಮೇಲೆ ಇದರ ಏಕರತಿ ಈ ಸಮಾಧಿಯದಾತು ರುದ್ರಾಭಿಷೇಕ ಪೂಜೆ ಮಾಡುದು ಸ್ವಾಮಿಗಳಂತೆ ಇವರಿಗೆ ಇದನ್ನ ಮಾಡಿದ್ರು. ಅಲ್ಲಿ ಸಂಸ್ಥಾನ ವತಿಯಿಂದ ಇಲ್ಲಿ ಒಂದು 15 ಎಕರೆದ ಹೊಲದಿತ್ತು. ಆ ಹೊಲವನ್ನು ಕೊಟ್ರು. ಅದನ್ನ ಇಲ್ಲಿ ರಾಚಯ್ಯ ಅಲ್ಲೇ ತುರ್ಮರಿ ಗೌಡ್ರಿಗೆ ಅಲ್ಲಿ 3 ತಲೆ ಇದ್ದು 3 ಮಂದಿ ಒಳಗೆ ಒಬ್ಬ ಮನುಷ್ಯ ಹಿರಿಯ ಮನುಷ್ಯ ಇಲ್ಲಿ ರಾಚನ್ ಗೌಡ ಅನ್ನುವಂತವ ಸಂಗೊಳ್ಳಿ ಊರಿಗೆ ಬಂದು ಇಲ್ಲಿ ಉಳ್ಕೊಂಡ್ರು.
ಓಹೋ ರಾಚನಗೌಡ ಅಂತ ಹಾ. ಇಲ್ಲಿ ಅಲ್ಲಿ ಈರನಗೌಡ ಅನ್ನೋರು ಹ್ಮ್. ಇನ್ನ ಇನ್ನೊಬ್ರು ಅಲ್ಲಿ ಉಳ್ಕೊಂಡ್ರು ಶಿವನಗೌಡ ಮತ್ತು ಈರನಗೌಡ ಅಂತ ಓಕೆ ಹೇಳಿ. ಇಲ್ಲಿ ರಾಚನಗೌಡ ಅನ್ನೋರು ಬಂದ್ರು. ಆ ರಾಚನಗೌಡನ ವಂಶಸ್ಥರ ನಾವು ರಾಚನಗೌಡ ವಂಶಸ್ಥರೇ ನೀವು. ನಾವು ಓಕೆ ಅಲ್ಲಿಂದ ಏನಾಯ್ತು, ನಮ್ಮ ಆ ದೊಡ್ಡಪ್ಪ ನಿಮ್ಮ ದೊಡ್ಡಪ್ಪ ಅವರು ರಾಚನಗೌಡರು, ಅವರು ರಾಚನಗೌಡ. ನನ್ನ ಹೆಸರು ಬಸವಂತಯ್ಯ. ಈಗ ಸ್ವಾಮಿಗಳು ಅನ್ನೋಂತ ಬಸವಂತಯ್ಯ ಆಯ್ತು. ಆಮೇಲೆ ಕಿತ್ತೂರು ಇದಾದ್ಮೇಲೆ ಈ 1874ರಾಗನು ಒಂದು ಸನ್ನದ ಕೊಟ್ಟಾರ. ಆ ಸನ್ನದ ಏನೈತಂತಂದ್ರ ಬ್ರಿಟಿಷ್ ಗವರ್ಮೆಂಟ್ ಮುಂಬೈ ಗವರ್ಮೆಂಟ್ ದಿಂದ ಮುಂಬೈ ಸರ್ಕಾರ ಇದ್ದಾಗ ಕೊಟ್ಟಿದ್ದು ಸನ್ನದ ಐತಿ. ಕೊಟ್ಟಿದ್ದು ಕೊಟ್ಟದ್ದು ಆ ಸಮಾಧಿಯ ಒಂದು ಉತ್ಸುವಾರಿ ನೇಮಕಕ್ಕೆ ಚೆನ್ನಮ್ಮ ಇದು ಮಾಡಿದ್ವಿ. ಅದಕ್ಕ ಆ ಪೂಜಾ ಸಾಹಿತ್ಯಕ್ಕ ಅದ ಸೀರೆಯನ್ನು ಕೊಟ್ಟಿರ್ತಾರ ಪೂಜೆ ಮಾಡ್ಲಿಕ್ಕೆ ಸೀರೆಯನ್ನು ಕೊಟ್ಟಿದ್ರು. ಓಕೆ ಅಲ್ಲಿಂದ ಎಲ್ಲಾ ಪೂಜಾ ಅಭಿಷೇಕ ಇದು ಸಾಹಿತ್ಯ ಎಲ್ಲಾ ಕೊಟ್ಟು ಕಳಿಸ್ತಿದ್ರು. ಆಮೇಲೆ ಅವಾಗ ಒಂದ್ ಕಾಲಕ್ಕ ಒಂದ್ ವರ್ಷಕ್ಕೆ 45 ರೂಪಾಯಿ, ವರ್ಷಕ್ಕೆ 45 ರೂಪಾಯಿ. ಅಂದ್ರ ಆಗಿನ ಕಾಲಕ್ಕ 45 ರೂಪಾಯಿ, ಈಗಿನ ಕಾಲಕ್ಕ ಅದು ಎಷ್ಟಾಕತ್ ನೋಡಿ, ಅದು ಗೊತ್ತಾಯ್ತು ಬಿಡಿ. ಅದು ಮೌಲ್ಯ ಮೌಲ್ಯ ಜಾಸ್ತಿ ಬರುತ್ತೆ. ಜಾಸ್ತಿ ಬರ್ತೈತಿ. ಹೌದು ಆದ್ರ ಆ ಮೌಲ್ಯಕ್ಕೆ ನಾವೇನು ಆಶೆ ಮಾಡಿಲ್ಲ. ಹೌದು ಗೊತ್ತಾಯ್ತು. ನಾವು 72ರಾಗ ಈ ಸಂಗೊಳ್ಳಿ ಊರ್ಕಿತ್ತು. 72 ಓಕೆ. 1972ರಲ್ಲಿ ನಮ್ ಸಂಗೊಳ್ಳಿ ಊರ್ ಕಿತ್ ಮೇಲೆ ಓಕೆ ಈ ಕಡೆ ಹೊಲ ಇದಾವಲ್ಲ ಈ ಕಡೆ ಬಂದು, ಆ ಕಡೆ ಇದಾವಲ್ಲ ಆ ಕಡೆ ಹೋದ್ರು. ನಮ್ದು ಏನಾಗ್ಬಿಟ್ಟು ಬ್ರಿಟಿಷ್ ಗವರ್ಮೆಂಟ್ ದವರು ಅಲ್ಲಿ ಅವ್ರಿಗೆ ಅವಾಗ ಆ ಭಾಷೆಗಳ ಅರ್ಥ ಆಕಿರ್ತಾನೆ. ಓಕೆ ಅದಕ್ಕಾಗಿ ಇಲ್ಲಿ ನಮ್ಗೆ ಏನ್ ಮಾಡ್ಬಿಟ್ಟು ಹಿರೇಮಠ ಪಾಟೀಲ್ ಹೋಗಿ